ನೀಟ್ ಅಕ್ರಮಗಳ ಬೆನ್ನಲ್ಲೇ ಈಗ ಮತ್ತೊಂದು ದೊಡ್ಡ ವಿವಾದ ಸದ್ದು ಮಾಡ್ತಾ ಇದೆ. ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಹೊಸ ಕಾರ್ಯಪಡೆ ರಚಿಸಿದ ಕೇಂದ್ರ ಸರ್ಕಾರ. ಆದರೆ ಈ ಸಮಿತಿಯಲ್ಲಿ ನೈಜ ಶಿಕ್ಷಣ ತಜ್ಞರು ಎಲ್ಲಿ? ಇದು ದೊಡ್ಡ ಪ್ರಶ್ನೆ. ಕಾರ್ಪೊರೇಟ್ ದಿಗ್ಗಜರು, ನಿವೃತ್ತ ಅಧಿಕಾರಿಗಳೇ ಇಲ್ಲಿ ಹಾಕಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ನೀಟ್ ಅಕ್ರಮಗಳ ಬೃಹತ್ ಹಗರಣವನ್ನು ಮುಚ್ಚಾಕೋಕೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕುಸಿದಿರುವ ವರ್ಚಸ್ಸನ್ನು ಸರಿಪಡಿಸೋಕೆ ಕೇಂದ್ರ ಸರ್ಕಾರ ಇನ್ಫೋಸಿಸ್ನ ಮಾಜಿ ಅಧಿಕಾರಿ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆಯೊಂದನ್ನು ರಚಿಸಿದೆ. ಸತತ 36 ದಿನಗಳ ಕಾಲ ಬೀದಿಗಿಳಿದು ಹೋರಾಡಿದಂತಹ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಮಣಿದು ಶಿಕ್ಷಣ ಸಚಿವರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಜನರ ಕಣ್ಣಿಗೆ ಮಣ್ಣೆರಚೋಕೆ ಸರ್ಕಾರ ಈ ಹೊಸ ನಾಟಕವನ್ನು ಶುರು ಮಾಡಿದೆ. ಆದರೆ ಈ ಸಮಿತಿಯ ಸ್ವರೂಪ ನೋಡಿದ್ರೆ ಇದೊಂದು ಶಿಕ್ಷಣ ಸುಧಾರಣಾ ಸಮಿತಿ ಅಂತಿಲ್ಲ, ಬದಲಿಗೆ ಬಿಜೆಪಿಯ ನಿಷ್ಠರ ಮತ್ತು ಆಡಳಿತಶಾಹಿಗಳ ರಕ್ಷಣಾ ಕೋಟೆಯಂತೆ ಭಾಸವಾಗುತ್ತೆ. ಶಿಕ್ಷಣ ತಜ್ಞರೆಲ್ಲಿದ್ದಾರೆ ಮೋದಿಜಿ ಅನ್ನೋದು ದೇಶದಾದ್ಯಂತ ಈಗ ಕೇಳ್ಬರ್ತಾ ಇರುವಂತಹ ಅತ್ಯಂತ ಕಟುವಾದ ಪ್ರಶ್ನೆ. ದೇಶದ ಲಕ್ಷಾಂತರ ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವಂತಹ ಇಂತಹ ಸೂಕ್ಷ್ಮ ಸಮಿತಿಯಲ್ಲಿ ಶೈಕ್ಷಣಿಕ, ಮನೋವೈಜ್ಞಾನಿಕ, ಬೋಧನಾ ವಿಧಾನ ಮತ್ತು ತಳಮಟ್ಟದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅರಿವಿರುವಂತಹ ಒಬ್ಬನೇ ಒಬ್ಬ ನೈಜ ಶಿಕ್ಷಣ ತಜ್ಞ ಇಲ್ಲ. ಬದಲಾಗಿ ಒಬ್ಬ ಕಾರ್ಪೊರೇಟ್ ಕೂಡ, 2 ನಿವೃತ್ತ IAS ಅಧಿಕಾರಿಗಳು, ಒಬ್ಬ ನಿವೃತ್ತ IPS ಅಂದರೆ ಗೂಢಾಚಾರಿ ಹಾಗೂ ಬಲಪಂಥೀಯ ಸೈದ್ಧಾಂತಿಕ ಬಲವುಳ್ಳವರನ್ನ ತುಂಬಿ ಶಿಕ್ಷಣ ಕ್ಷೇತ್ರವನ್ನ ಸಂಪೂರ್ಣವಾಗಿ ಕೇಸರೀಕರಣ ಮತ್ತು ಖಾಸಗೀಕರಣ ಮಾಡುವಂತ ಆಡಳಿತ ರೂಢರ ಹುನ್ನಾರ ಇಲ್ಲಿ ಎದ್ದು ಕಾಣಿಸುತ್ತೆ. ಸಮಿತಿಯ ಅಧ್ಯಕ್ಷ ನಂದನ್ ನೀಲೇಕಣಿ ಅವರೇನು ಶಿಕ್ಷಣ ತಜ್ಞರಲ್ಲ. ಅವರು ಸಂಪೂರ್ಣವಾಗಿ ಕಾರ್ಪೊರೇಟ್ ಜಗತ್ತಿನ ಪ್ರತಿನಿಧಿ ಮಾತ್ರ. ಆಧಾರ್ ಜಾರಿಗೆ ತಂದವರು. ಪರೀಕ್ಷಾ ವ್ಯವಸ್ಥೆ ಅಂದರೆ ಕೇವಲ ಸಾಫ್ಟ್ವೇರ್ ಮತ್ತು ಡೇಟಾಬೇಸ್ ಅಲ್ಲ, ಅದರಲ್ಲಿ ವಿದ್ಯಾರ್ಥಿಗಳ ಸಂವೇದನೆಗಳಿರುತ್ತೆ. ಕಾರ್ಪೊರೇಟ್ ದೃಷ್ಟಿಕೋನದಿಂದಾನೇ ಶಿಕ್ಷಣವನ್ನ ನೋಡುವಂಥ ನೀಲೇಕಣಿ ಅವರಿಂದ ಡಿಜಿಟಲ್ ಕಂದಕದಿಂದ ಬಳಲ್ತಾ ಇರುವಂತಹ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಯಾವ ನ್ಯಾಯ ಸಿಗೋಕ್ ಸಾಧ್ಯ? ಇದು ಕೇವಲ ತಂತ್ರಜ್ಞಾನದ ಮುಖವಾಡವನ್ನ ತೊಡಿಸಿ ಶಿಕ್ಷಣವನ್ನ ಮಾರುಕಟ್ಟೆ ಸರಕಾಗಿಸುವಂತಹ ತಂತ್ರ ಅಷ್ಟೇ. ಇನ್ನು ಸಮಿತಿಯಲ್ಲಿರುವಂತಹ ಶೈಕ್ಷಣಿಕ ವಲಯದ ಪ್ರತಿನಿಧಿಗಳಾದ IIT ಮದ್ರಾಸ್ ನಿರ್ದೇಶಕ ಡಾಕ್ಟರ್ ವಿ ಕಾಮಕೋಟೆ ಅವರನ್ನ ವಿಮರ್ಶಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಗೋಮೂತ್ರ ಪ್ರಚಾರಕ ಸೈದ್ಧಾಂತಿಕ ಗುಂಪಿಗೆ ಸೇರಿದವರು ಅಂತ ಕಟುವಾಗಿ ಟೀಕಿಸ್ತಾ ಇದೆ. RSS ಮತ್ತು ಬಿಜೆಪಿಯ ಸಾಂಸ್ಕೃತಿಕ ಅಜೆಂಡಾಗಳನ್ನ ಬೆಂಬಲಿಸುವ, ಪ್ರಾಚೀನ ಭಾರತದ ಹುಸಿ ವಿಜ್ಞಾನವನ್ನ ಮುನ್ನೆಲೆಗೆ ತರುವ ಇವರ ಹಲವು ಹೇಳಿಕೆಗಳು ಸಾಕಷ್ಟು ವಿವಾದಕ್ಕೆ ಈಡಾಗಿದೆ. ಆಧುನಿಕ ಮತ್ತು ವೈಜ್ಞಾನಿಕ ಶಿಕ್ಷಣದ ಅಗತ್ಯ ಇರುವಂತಹ ಈ ಕಾಲಘಟ್ಟದಲ್ಲಿ ಇಂಥ ನಿರ್ದಿಷ್ಟ ಸೈದ್ಧಾಂತಿಕ ಒಲವನ್ನ ಹೊಂದಿರೋರನ್ನ ಉನ್ನತ ಸಮಿತಿಗೆ ತಂದಿರೋದು ಶಿಕ್ಷಣದ ಜಾತ್ಯತೀತ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಸಂಚು. ಪರೀಕ್ಷಾ ಸುಧಾರಣಾ ಸಮಿತಿಗೆ ನಿವೃತ್ತ IPS ಅಧಿಕಾರಿ, ಗುಪ್ತಚರ ಇಲಾಖೆಯ ಮಾಜಿ ಮುಖ್ಯಸ್ಥ ತಪನ್ ದೇಖಾ ಅವರ ಅಗತ್ಯವಾದರೂ ಏನಿತ್ತು? 1988ನಲ್ಲಿ ಹಿಮಾಚಲ್ ಕೇಡರ್ನ ಈ ಪೊಲೀಸ್ ಅಧಿಕಾರಿಯ ನೇಮಕ ಶಿಕ್ಷಣ ಕ್ಷೇತ್ರವನ್ನ ಒಂದು ಪೊಲೀಸ್ ಠಾಣೆಯಂತೆ ಅಥವಾ ಕಣ್ಗಾವಲು ವ್ಯವಸ್ಥೆಯಂತೆ ನೋಡುವಂಥ ಸರ್ಕಾರದ ಸರ್ವಾಧಿಕಾರಿ ಧೋರಣೆಗೆ ಸ್ಪಷ್ಟ ನಿದರ್ಶನ. ಪೇಪರ್ ಸೋರಿಕೆ ಮಾಡಿದಂಥ ಬೃಹತ್ ಮಾಫಿಯಾಗಳನ್ನ, ಅದರ ಹಿಂದಿರುವ ಪ್ರಭಾವಿ ರಾಜಕೀಯ ನಾಯಕರನ್ನ ರಕ್ಷಿಸಿ ಕೇವಲ ವಿದ್ಯಾರ್ಥಿಗಳನ್ನ ಮತ್ತು ವ್ಯವಸ್ಥೆಯನ್ನ ಬೆದರಿಸುವಂಥ ಒಬ್ಬ ಗುಪ್ತಚರ ಅಧಿಕಾರಿಯನ್ನ ತಂದು ಕೂರಿಸಲಾಗಿದೆ ಅನ್ನೋದು ಹೋರಾಟಗಾರರ ನೇರ ಆರೋಪ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸಮಿತಿಯ 2 IAS ಅಧಿಕಾರಿಗಳ ಪೈಕಿ ಮೊದಲನೆಯವರು 1988ರ ಗುಜರಾತ್ ಕೇಡರ್ನ ಅನಿತಾ ಕರ್ವಾಲ್. ಇವರು ಪ್ರಧಾನಿ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ಕಾಲದಿಂದಾನು ಅವರ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು. CBSE ಅಧ್ಯಕ್ಷರಾಗಿ ಮತ್ತು ಶಿಕ್ಷಣ ಕಾರ್ಯದರ್ಶಿಯಾಗಿ ಇವರ ಕಾರ್ಯವೈಖರಿ ಸದಾ ಸರ್ಕಾರದ ಪರವಾದ ರಬ್ಬರ್ ಸ್ಟ್ಯಾಂಪ್ನಂತಿತ್ತು ಅನ್ನೋ ವಿಮರ್ಶೆಯೂ ಇದೆ. ತೀವ್ರ ವಿರೋಧದ ನಡುವೆಯೂ ವಿವಾದಾತ್ಮಕ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇವರು ಸರ್ಕಾರದ ಖಾಸಗೀಕರಣದ ಅಜೆಂಡಾವನ್ನ ಅಕ್ಷರಶಃ ಪಾಲಿಸುವಂತಹ ನಿಷ್ಠಾವಂತ ಅಧಿಕಾರಿಯಾಗಿದ್ದಾರೆ. ಇನ್ನು ಮತ್ತೊಬ್ಬ IAS ಅಧಿಕಾರಿ ಬಿಹಾರ್ ಕೇಡರ್ನ ಅಮೃತ್ ಲಾಲ್ ಮೀನಾ. ಕಲ್ಲಿದ್ದಲು ಸಚಿವಾಲಯದ ಕಾರ್ಯದರ್ಶಿಯಾಗಿದ್ದಂಥ ಇವರನ್ನ ಪರೀಕ್ಷಾ ಸುಧಾರಣಾ ಸಮಿತಿಯಲ್ಲಿ ಲಾಜಿಸ್ಟಿಕ್ಸ್ ತಜ್ಞ ಅಂತ ತಂದು ಕೂರಿಸಲಾಗಿದೆ. ಕಲ್ಲಿದ್ದಲು ಸಾಗಾಟಕ್ಕೂ ಮತ್ತು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆಗಳ ಸೂಕ್ಷ್ಮ ನಿರ್ವಹಣೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಶಿಕ್ಷಣದ ಗಂಧ ಗಾಳಿಯೇ ಗೊತ್ತಿಲ್ಲದ ಬದುಕಿನುದ್ದಕ್ಕೂ ಕಡತಗಳನ್ನು ವಿಲೇವಾರಿ ಮಾಡಿಕೊಂಡು ಬಂದ ಇಂಥ ಕಚೇರಿ ಅಧಿಕಾರಿಗಳಿಂದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ನಿರೀಕ್ಷಿಸೋದು ಮೂರ್ಖತನದ ಪರಮಾವಧಿ. ಇನ್ನು ಇಸ್ರೋದ ಮಾಜಿ ಅಧ್ಯಕ್ಷ S ಸೋಮನಾಥ್ ಅವರು ವಿಜ್ಞಾನಿಯಾಗಿದ್ರು. ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನಕ್ಕಿಂತ ಹೆಚ್ಚಾಗಿ ವೇದ, ಪುರಾಣ ಮತ್ತು ಸಂಸ್ಕೃತದಲ್ಲಿಯೇ ಎಲ್ಲ ವಿಜ್ಞಾನ ಅಡಗಿದೆ ಎಂಬ ಅತಿರೇಕದ ಹೇಳಿಕೆಗಳನ್ನು
ಬೆಂಬಲ ನೀಡಿ ಆಡಳಿತಾರೂಢ ಬಿಜೆಪಿಯ ಸಾಂಸ್ಕೃತಿಕ ರಾಯಭಾರಿಯಂತೆ ಬದಲಾಗಿದ್ದಾರೆ. ವಿಜ್ಞಾನ ಮತ್ತು ನಂಬಿಕೆಯನ್ನ ಬೆರೆಸುವ ಇವರ ನಿಲುವುಗಳು ವೈಜ್ಞಾನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಉಪಗ್ರಹ ಉಡಾವಣೆಗೂ 24 ಲಕ್ಷ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಬರೆಯುವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ತಡೆಯೋದಕ್ಕೂ ಸಂಬಂಧನೇ ಇಲ್ಲ. ಇವರ ನೇಮಕ ಕೇವಲ ಸರ್ಕಾರದ ಸೈದ್ಧಾಂತಿಕ ತುಷ್ಟೀಕರಣದ ಭಾಗ ಅಷ್ಟೇ. ಸೊ ಮೋದಿ ಸರ್ಕಾರದ ಈ ಹೊಸ ಕಾರ್ಯಪಡೆಯ ರಚನೆಯೇ ಒಂದು ದೊಡ್ಡ ಬೂಟಾಟಿಕೆ. 2024ರಲ್ಲಿ ಇದೇ ರೀತಿ ಪೇಪರ್ ಲೀಕ್ ಆದಾಗ ರಚಿಸಲಾಗಿದ್ದ ಡಾಕ್ಟರ್ ಕೆ ರಾಧಾಕೃಷ್ಣನ್ ಸಮಿತಿಯ 111 ಶಿಫಾರಸುಗಳನ್ನು ಇದುವರೆಗೂ ಜಾರಿಗೆ ತರದ ಸರ್ಕಾರ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಹಾಳ್ಗೆಡವಿದೆ. ಸತತ 2 ವರ್ಷಗಳಿಂದ NTA ಪೂರ್ಣಾವಧಿ ನಿರ್ದೇಶಕರನ್ನೇ ನೇಮಿಸಿದ ಸರ್ಕಾರ ಈಗ ಮತ್ತೆ ಹೊಸದೊಂದು ಸಮಿತಿ ರಚಿಸಿರೋದು ವಿರೋಧ ಪಕ್ಷಗಳು ಮತ್ತು ಬೀದಿಗಿಳಿದ ವಿದ್ಯಾರ್ಥಿಗಳ ಕಣ್ಣಿಗೆ ಮಣ್ಣೆರ್ಚಿ ತಮಗಿರುವಂತಹ ಕಳಂಕಿತ ಇಮೇಜ್ ಅನ್ನ ಮಾಧ್ಯಮಗಳ ಮೂಲಕ ತೊಳೆದುಕೊಳ್ಳುವಂತಹ ಅಗ್ಗದ PR ತಂತ್ರಗಾರಿಕೆ ಅಷ್ಟೇ. ಸೊ ನೀಲೇಕಣಿ ನೇತೃತ್ವದ ಈ ಸಮಿತಿ ರೋಗವೊಂದಕ್ಕೆ ಮದ್ದಿನ್ನೊಂದು ನೀಡಿದಂತಿದೆ. ಶಿಕ್ಷಣ ತಜ್ಞರಿರಬೇಕಾದಂತಹ ಜಾಗದಲ್ಲಿ ಕಾರ್ಪೊರೇಟ್ ಧಣಿಗಳು, ಕೇಸರಿ ಚಿಂತನೆಯ ಬೆಂಬಲಿಗರು, ಪೊಲೀಸರು ಮತ್ತು ಗುಜರಾತ್ ಲಾಭಿ ಅಧಿಕಾರಿಗಳನ್ನ ತುಂಬಿರೋದು ಭಾರತದ ಶಿಕ್ಷಣ ವ್ಯವಸ್ಥೆಯ ಅಣಕ. ನೈಜ ಶಿಕ್ಷಣ ತಜ್ಞರನ್ನ ದೂರ ಇಟ್ಟು ರಚಿಸಲಾಗಿರುವಂತಹ ಈ ಸಮಿತಿಯಿಂದ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಯಾವುದೇ ನ್ಯಾಯ ಸಿಗೋದಿಲ್ಲ. ಬದಲಾಗಿ ಇದು ಉಳ್ಳವರ ಪರವಾದ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕುವ ಮತ್ತು ಶಿಕ್ಷಣವನ್ನು ಮತ್ತಷ್ಟು ವ್ಯಾಪಾರೀಕರಣಗೊಳಿಸುವಂತಹ ವಿನಾಶಕಾರಿ ಹೆಜ್ಜೆಯಾಗಲಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.